Good morning, everybody. ಯಾರ್ದು ಬ್ರೇಕ್ಫಾಸ್ಟ್ ಆಗಿಲ್ಲ ಅಂತ ಕಾಣುತ್ತೆ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಓಕೆ, ಸೊ ಅಂದರೆ ಫಸ್ಟ್ ಟೈಮ್ ಹೇಳಿದಾಗ ನಿದ್ದೆ ಮಾಡಿದ್ರಿ ಎಲ್ಲರೂ. It gives me great honor and privilege to introduce our guest for the day. So first, ಕನ್ನಡದಲ್ಲೇ ಹೇಳ್ತೀನಿ ನಾನು. ಮನಕ್ಕೆ ಮುದ ನೀಡುವುದು ಸಂಗೀತ. ಸಂಗೀತಕ್ಕೆ ಸೋಲದ ಮನಸ್ಸುಗಳೇ ಇಲ್ಲ. ಭಾವನೆಗಳ ಜೊತೆಗೆ ಪದಪುಂಜಗಳನ್ನು ಬೆಸೆದು ಅದಕ್ಕೆ ಜೀವ ನೀಡುವ ಕಲೆ ಒಬ್ಬ ಸಂಗೀತಗಾರನಿಗೆ ಮಾತ್ರ. ಅಂತಹ ಒಬ್ಬ ಸಂಗೀತಗಾರನನ್ನು ನಿಮಗೆ ಪರಿಚಯಿಸಲು ನಾನು ಹೆಮ್ಮೆ ಪಡುತ್ತೇನೆ. ಹಡಪದವರು ಕರ್ನಾಟಕದ ಗುಲ್ಬರ್ಗದ ಹತ್ತಿರ ಒಂದು ಸಣ್ಣ ಹಳ್ಳಿಯಿಂದ ಬಂದ ಪ್ರತಿಭಾವಂತ ಮತ್ತು ಉದಯೋನ್ಮುಖ ಗಾಯಕ, ಸಂಗೀತ ನಿರ್ದೇಶಕ. ಅವರು ಸಾಧಾರಣ ಕುಟುಂಬದ ಹಿನ್ನೆಲೆಯಿಂದ ಬಂದವರು. ತಮ್ಮ ಹಳ್ಳಿಯ ನಿವಾಸಿಗಳಿಗೆ ಹಾಲು ತಲುಪಿಸುತ್ತಿದ್ದ ಯುವಕ ಇಂದು ಪರಮಪದವನ್ನು ಸ್ಥಾಪಿಸಿ ಮತ್ತು ಸಂಗೀತದ ಮೇಲಿನ ತಮ್ಮ ಸಮರ್ಪಣಾ ಮನೋಭಾವದಿಂದ ಈ ಮಟ್ಟಕ್ಕೆ ಪರಿಣಿತಿಯನ್ನು ಸಾಧಿಸಿದ್ದಾರೆ. ಅವರು ಹಲವಾರು ಕನ್ನಡ ಚಲನಚಿತ್ರಗಳು ಮತ್ತು ರಂಗನಾಟಕಗಳಿಗೆ ಯಶಸ್ವಿಯಾಗಿ ಅನೇಕ ವೇದಿಕೆ ಪ್ರದರ್ಶನಗಳನ್ನು ನೀಡಿದ್ದಾರೆ. ಹಿನ್ನೆಲೆ ಗಾಯನದಲ್ಲಿ ತೊಡಗಿಸಿಕೊಂಡಿದ್ದಾರೆ ಮತ್ತು ಸಂಗೀತ ಸಂಯೋಜಿಸಿದ್ದಾರೆ. ಅವರು ತಮ್ಮ ಗುರುಗಳಾದ ಶ್ರೀ MR ದುರ್ಗೇಶ್ ಅವರಿಂದ ಹಿಂದೂಸ್ತಾನಿ ಸಂಗೀತವನ್ನು ಕಲಿತು 2004ರಲ್ಲಿ ಬೆಂಗಳೂರಿಗೆ ಬಂದರು. ಪರಮಪದವನ್ನು ಸ್ಥಾಪಿಸಿ ಅದರ ಮೂಲಕ ಭಾರತ ಮತ್ತು ವಿದೇಶಗಳ ವಿವಿಧ ಭಾಗಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೀಡುತ್ತಿದ್ದಾರೆ. ಹಡಪದವರು ಸುಮಾರು 15 ವರ್ಷಗಳ ಕಾಲ ಸಂಗೀತ ನಿರ್ದೇಶಕರಾಗಿ ಮತ್ತು ಅನೇಕ ರಂಗನಾಟಕಗಳಿಗೆ ಗಾಯಕರಾಗಿ ಅನುಭವ ಹೊಂದಿದ್ದಾರೆ. ಅವರು ಪ್ರಸಿದ್ಧ ಕನ್ನಡ ಚಲನಚಿತ್ರ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ZTV ಕನ್ನಡ ಧಾರಾವಾಹಿ ನಿತ್ಯೋತ್ಸವದ ಶೀರ್ಷಿಕೆ ಗೀತೆಯನ್ನು ನಿರ್ದೇಶಿಸಿದ್ದಾರೆ ಮತ್ತು ಹಾಡಿದ್ದಾರೆ. ಅವರು ರಾಷ್ಟ್ರವ್ಯಾಪಿ ಪ್ರಸಿದ್ಧ ಸಂಗೀತ ನಿರ್ದೇಶಕ ಶ್ರೀ ಇಸ್ಮಾಯಿಲ್ ದರ್ಬಾರ್ ಅವರ ಅಡಿಯಲ್ಲಿ ಸಂತೆಯಲ್ಲಿ ನಿಂತ ಕಬೀರ, ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಚಿತ್ರಕ್ಕೆ ಸಹಾಯಕ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಈ ಚಿತ್ರದಲ್ಲಿ ನಾಯಕ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ 4 ಹಾಡುಗಳಿಗೆ ಧ್ವನಿ ನೀಡಿದ್ದಾರೆ. ಅವರು ಪ್ರಸಿದ್ಧ ನಾಯಕ ಅನಂತ್ ನಾಗ್ ಅವರ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಚಿತ್ರಕ್ಕೆ ಕೂಡ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಇನ್ನು ಪ್ರಶಸ್ತಿಗಳಿಗೆ ಬಂದರೆ, ಮುಂಬೈಯಲ್ಲಿ ನಡೆದ ರಾಷ್ಟ್ರೀಯ ನಾಟಕೋತ್ಸವದಲ್ಲಿ ಸತತ 3 ಬಾರಿ ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿ ಪಡೆದು ಹ್ಯಾಟ್ರಿಕ್ ಸಾಧನೆಯನ್ನು ಮಾಡಿದ್ದಾರೆ. ಜೋರಾದ ಚಪ್ಪಾಳೆ ನಮ್ಮ ರಾಮಚಂದ್ರ ಹಡಪದವರಿಗೆ. ಇಂದು ನಮ್ಮ ಶಾಲಾ ವಾರ್ಷಿಕೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ಸಮಾರಂಭಕ್ಕೆ ಮೆರುಗು ತಂದಿದ್ದಾರೆ. ಶ್ರೀಯುತರನ್ನು ಸ್ವಾಗತಿಸುತ್ತಾ ನಮ್ಮ ಕಿರು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕಳಕಳಿಯ ಮನವಿ. ನಿಮ್ಮ ಮಾತುಗಳಿಂದ ಹಾಗೂ ಒಂದು ಹಾಡಿಂದ ನಮ್ಮ ಪ್ರೇಕ್ಷಕರಿಗೆ ಮುದ ನೀಡಬೇಕೆಂದು. ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ನನ್ನ ಇಂಗ್ಲೀಷ್ ಅಷ್ಟೊಂದು ಸರಿ ಇಲ್ಲ. ನಾನು ಕನ್ನಡ ಮೀಡಿಯಮಲ್ಲಿ ಓದಿರೋದು. ಇವತ್ತಿನ ಈ ವೇದಿಕೆಯಲ್ಲಿ ನನ್ನನ್ನು ಮುಖ್ಯ ಅತಿಥಿಯಾಗಿ ಕರೆದಿದ್ದಾರೆ. ಅದಕ್ಕೆ ನಾನು ಎಷ್ಟರ ಮಟ್ಟಿಗೆ ಅರ್ಹನೋ ಗೊತ್ತಿಲ್ಲ. ಸೊ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸ್ವರೂಪ್ ಸರ್ ಮತ್ತು ಇಡೀ ಎಲ್ರಿಗೂ. ಈ ಆ್ಯನ್ಯುವಲ್ ಡೇ ಇದೆಯಲ್ಲ ರೀ, ಇದರಿಂದ ಒಂದಂತೂ ನಮಗೆ ಸಿಗೋದೇನು ಅಂತಂದರೆ, ಒಂದು ಹೆಲ್ದಿ ಕಾಂಪಿಟೇಷನ್ ಶುರು ಆಗುತ್ತೆ ಸ್ಕೂಲ್ಗಳ ಇಂಟರ್ ಸ್ಕೂಲಲ್ಲಿ. ನಮ್ಮ ಕ್ಲಾಸ್ ಚೆನ್ನಾಗಾಗಬೇಕು, ನಮ್ಮ ಮಕ್ಕಳು ಚೆನ್ನಾಗಿ ಓಕೆ, ಮತ್ತು ಟೀಚರ್ಸ್ಗಳ ಮಧ್ಯೆ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಮಕ್ಕಳು ನೋಡಿ ಅವರೆಲ್ಲ ಇಷ್ಟೊಂದು ಕಲರ್ಫುಲ್ಲಾಗಿ ಡ್ರೆಸ್ ಮಾಡ್ಕೊಂಡಿದ್ದಾರೆ. ಅಂದರೆ ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಕೆಲಸ ಇದು ಆ್ಯನ್ಯುವಲ್ ಡೇ. ಬರೀ ಆ್ಯನ್ಯುವಲ್ ಡೇ ಅಲ್ಲ, ಅದು ಗಟ್ಟಿಗೊಳಿಸ್ತಕ್ಕಂಥದ್ದು. ನಮ್ಮ ಕಲ್ಚರಲ್ ಎಷ್ಟೊಂದು ಮಹತ್ವಪೂರ್ಣವಾದಂಥದ್ದು ಅಂತಂತ ಮಕ್ಕಳಿಗೆ ಇವಾಗಿಂದನೇ ನಾವು ಅದನ್ನು ಬಿತ್ತಾ ಇದ್ದೀವಿ ಅವ್ರ ಮನಸ್ಸಲ್ಲಿ, ಮತ್ತು ಅದನ್ನು
ಕಲಿತಾ ಹೋಗ್ತಾರೆ. ಇದು ಭಾಳ ದೊಡ್ಡ ಕೆಲಸ ಈ ಆ್ಯನಿವಲ್ ಡೇ ಅನ್ನೋದು. ನನ್ನೊಂದೇ ಒಂದು ವಿನಂತಿ ತಂದೆ ತಾಯಿಗಳಲ್ಲಿ, ಓದುವುದ್ರ ಜೊತೆಗೆ ನಿಮ್ಮ ಮಕ್ಕಳು ಬೇರೆ ಯಾವ ಕ್ಷೇತ್ರದಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದೆ, ಸಂಗೀತ ಆಗ್ಬೋದು, ನೃತ್ಯ ಆಗ್ಬೋದು, ಅಥವಾ ಸ್ಪೋರ್ಟ್ಸ್, ಇನ್ನೇನೇ ಇರಲಿ, ಅದಕ್ಕೂ ಕೂಡ ಒತ್ತು ಕೊಡಿ. ಬರೀ ಓದು ಅಂತ ಬೇಡ, ಅದ್ರ ಜೊತೆಗೆ ಎಕ್ಸ್ಟ್ರಾ ಅವ್ರ ಟ್ಯಾಲೆಂಟ್ ಯಾವುದ್ರಲ್ಲಿದೆ ಅದು ಕೂಡ ಜಾಸ್ತಿ ಒತ್ತು ಕೊಡಿ. ಮತ್ತು ಸ್ವರೂಪ್ ಸರ್, ನೀವು ಈಗ ಹೆಚ್ಚಿನ ಅಂಕಗಳ ಪಟ್ಟಿರ್ತಕ್ಕಂಥ ಮಕ್ಕಳು ಮಾತಾಡೋದು ಕೇಳಿದ ಮೇಲೆ ನೀವು ಬರೀ ವಿದ್ಯೆ ಮಾತ್ರ ಕೊಡ್ತಾ ಇಲ್ಲ, ಅವ್ರ ಜೊತೆಗೆ ಅವ್ರಿಗೊಂದು ಒಳ್ಳೆಯ ಸಂಸ್ಕಾರ ಕೂಡ ಕೊಟ್ಟಿದ್ದೀರಾ. ನಿಮ್ಮ ಸಂಸ್ಥೆ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ, ದೇವರು ನಿಮಗೆ ಇನ್ನೂ ಹೆಚ್ಚಿನ ಶಕ್ತಿ ಕರುಣಿಸಲಿ ಅಂತ ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಕಡಲನ್ನು, ಕೂಡಬಲ್ಲೆನೆ ಒಂದು ದಿನ, ಕಾಣಬಲ್ಲೆನೆ ಒಂದು ದಿನ ಕಡಲನ್ನು, ಕೂಡಬಲ್ಲೆನೆ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.